Good morning, welcome back. So in my previous video I was talking about zeroth law of thermodynamics, connection between various types of parameters, pressure, volume, temperature, and then heat, internal energy, work done. Also how to calculate the work done with the help of PV diagram. So adadmele ಒಂದು basic question ಅನ್ನು raise ಮಾಡಿದ್ದೆ. Work done ಮತ್ತೆ heat transfer to the system if they are depending on the path. What about the Q minus W? Q minus W path ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿದ್ದೆ. ಜ್ಞಾಪಿಸ್ಕೊಳ್ಳಿ, Q minus W does not depend on the path. ಹಾಗಾದ್ರೆ Q minus W does not depend on the path. Internal energy also does not depend on the path. ಹಾಗಾದ್ರೆ ಇವೆರಡರ ಮಧ್ಯೆ ಏನಾದ್ರು ಕನೆಕ್ಷನ್ ಇದೆಯಾ ಅಂದ್ರೆ whether this is connected to internal energy. ನೋಡಿ, ಇಂಟರ್ನಲ್ ಎನರ್ಜಿನ U ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಏನಾದ್ರು ಕನೆಕ್ಷನ್ ಇದೆಯಾ ಸರ್? ಎಸ್ ಇದೆ. ಆ ಕನೆಕ್ಷನ್ ಅನ್ನೇ ನಾನು ಇವತ್ತು ಹೇಳಕ್ ಹೊರಟಿರೋದು. ದಟ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಈಗ ಇಂಟರ್ನಲ್ ಎನರ್ಜಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಟ್ಬಿಡ್ತೀನಿ. ಏನಿದು ಇಂಟರ್ನಲ್ ಎನರ್ಜಿ? ಇಂಟರ್ನಲ್ ಎನರ್ಜಿ ಅನ್ನೋದು ಒಂದು ಸಿಸ್ಟಮ್ನ ಒಳಗಡೆ ಇರ್ತಕ್ಕ ಟೋಟಲ್ ಎನರ್ಜಿ. ಅದು ಕೈನೆಟಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ರೊಟೇಷನಲ್ ಎನರ್ಜಿ, ವೈಬ್ರೇಷನ್ ಎನರ್ಜಿ ಎಲ್ಲ ಸೇರಿ ಆ ಒಂದು ಸಿಸ್ಟಮ್ಗೆ ಬಂದಿರತಕ್ಕಂಥ ಎನರ್ಜಿ. ಈಗ ಸಿಂಪಲ್ ಆಗಿ ನನ್ನನ್ನೇ ಒಂದು ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ನನಗೆ ಒಂದು ಎನರ್ಜಿ ಇದೆ. ಆ ಎನರ್ಜಿ ಹೆಂಗೆ ಬಂತು? ನಾನು ಊಟ ಮಾಡೋದ್ರಿಂದ ಬಂತು. ಚಪಾತಿ ತಿಂತೀನಿ, ರೊಟ್ಟಿ ತಿಂತೀನಿ, ಮುದ್ದೆ, ತರಕಾರಿ, ಹಣ್ಣು, ಹಂಪಲು, ಕಾಳು ಏನೇನೋ ತಿಂತೀನಿ. ಅದೆಲ್ಲ ತಗೊಂಡಿದ್ದರಿಂದ ನನಗೆ ಎನರ್ಜಿ ಬಂತು. ಆಯ್ತಾ? ಅದು ಇಂಟರ್ನಲ್ ಎನರ್ಜಿ. ಬಿಕಾಸ್ ಆಫ್ ದಟ್ ಇಂಟರ್ನಲ್ ಎನರ್ಜಿ ಐ ಕ್ಯಾನ್ ಡೂ ದ ವರ್ಕ್. ಈ ತರ ನೀವು ಕಂಪೇರ್ ಮಾಡ್ಕೊಂಡು ಹೋಗ್ಬೋದು. ಹಂಗಂದ್ ಮಾತ್ರಕ್ಕೆ ಎನರ್ಜಿ ಬರೀ ಫುಡ್ ಇಂದ ಅಷ್ಟೇ ಎನರ್ಜಿ ಬರುತ್ತೆ ಅಂತ ಅಲ್ಲ. ಇಲ್ಲಿ ಅಂದ್ರೆ ಹೀಟ್ ಇಂದಾನೇ ಎನರ್ಜಿ ಬರುತ್ತೆ. ಇಲ್ಲಿ ಫುಡ್ ಹೀಟ್ ಇದ್ದಂಗೆ ಇಂಟರ್ನಲ್, ನನಗೆ ಮಸಲ್ ಎನರ್ಜಿ ಇರೋದು ಇಂಟರ್ನಲ್ ಎನರ್ಜಿ ಇದ್ದಂಗೆ, ನಾನು ವರ್ಕ್ ಮಾಡ್ತೀನಲ್ಲ ಅದು W ಇದ್ದಂಗೆ. ಆ ಥರ ಒಂದು ಕಂಪ್ಯಾರಿಸನ್, ಕ್ರೂಡ್ ಕಂಪ್ಯಾರಿಸನ್ ಅಷ್ಟೇ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈಗ ಬನ್ನಿ, ಈ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ ನೋಡೋಣ. ಒಂದು ಸಿಸ್ಟಮ್ ಅಂದರೆ ನಾನು ಪದೇ ಪದೇ ರಿಪೀಟ್ ಮಾಡೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ಎ ಕಂಟೈನರ್ ಕಂಟೈನಿಂಗ್ ಸಮ್ ಸಬ್ಸ್ಟೆನ್ಸ್. ಅದು ಗೇಷಿಯಸ್ ಫಾರಮ್ ಇರ್ಬೋದು, ಲಿಕ್ವಿಡ್ ಫಾರಮ್ ಇರ್ಬೋದು, ಅಥವಾ ಸಾಲಿಡ್ ಫಾರಮ್ ಇರ್ಬೋದು. ಬಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಐ ಟೇಕ್ ಗ್ಯಾಸ್ ಓನ್ಲಿ. ಈ ಕಂಟೈನರ್ನಲ್ಲಿ ಒಂದು ಗ್ಯಾಸ್ ಇದೆ. ಈ ಕಂಟೈನರ್ಗೆ ನಾನು ಹೀಟನ್ನು ಸಪ್ಲೈ ಮಾಡ್ತೀನಿ. ವೆನ್ ಯು ಸಪ್ಲೈ ದ ಹೀಟ್, ಪಾರ್ಟ್ ಆಫ್ ದ ಹೀಟ್ ಈಸ್ ಟೇಕನ್ ಬೈ ದ ಸಿಸ್ಟಮ್, ಪಾರ್ಟ್ ಆಫ್ ದ heat is taken by the system to do the work, and remaining part is used to change the internal energy. ಈಗ heat ಅನ್ನು ಸಪ್ಲೈ ಮಾಡಿದ್ರೆ ಇಂಟರ್ನಲ್ ಎನರ್ಜಿ ಏನಾಗಬೇಕು? ಜಾಸ್ತಿ ಆಗಬೇಕು. ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಹಾಗಾಗಿ ನಾನು ಇದನ್ನ ಪ್ರಿಸೈಸ್ ಆಗಿ ಇಟ್ಬಿಡ್ತೀನಿ. ವೆನ್ heat is supplied to a system, part of the heat is used to increase the internal energy, remaining amount is used by the gas to do the work. So if Q is the amount of heat supplied, U is the internal energy, W is the work done, then Q is equal to U plus W, or Q minus W is equal to U. ಇದನ್ನೇ ನಾನು ಅವಾಗಲೇ ಹೇಳಿದ್ದು. So heat supplied minus work done is equal to internal energy. Suppose if you supply small amount of heat, delta Q, accordingly small change in the internal energy and small amount of the work done, then delta Q is equal to delta U plus delta W. So this is the mathematical form of first law of thermodynamics. ನೋಡಿ, ಇಲ್ಲಿ delta Q is the amount of heat supplied, delta U is the increase in the internal energy, delta W is the work done by the gas or by the system. So this can be written as delta U is equal to delta Q ಮೈನಸ್ ಡೆಲ್ಟಾ W. ನೋಡಿ, ಇದೇ ಈಕ್ವೇಶನ್ ಅನ್ನೇ ನಾನು ಡೆಲ್ಟಾ ಫಾರಮ್ ಅಲ್ಲಿ ಬರ್ದಿದ್ದೀನಿ. ಇದನ್ನ ನಾವು du ಅಂತ ಕೂಡ ಬರೀಬಹುದು. ಸ್ಮಾಲ್ ಚೇಂಜ್ ಇಸ್ ಈಕ್ವಲ್ ಟು ಸ್ಮಾಲ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು dq ಮೈನಸ್ dw. ಈ ತರ ಕೂಡ ಬರೀಬಹುದು. ಸರ್ ನಾನು ಯಾವ್ದು ಬರೀಬೇಕು ಸರ್? ಯಾವ ಫಾರ್ಮುಲಾಗೆ ಸ್ಟಿಕ್ ಆನ್ ಆಗಬೇಕು? ಇಷ್ಟೊಂದು ಈಕ್ವೇಶನ್ ಬರೆದ್ರಲ್ಲ ಸರ್. ನೋಡಿ, ನೀವು ಇದನ್ನ ಬರೆದ್ರೆ ಸಾಕು. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ ಇದನ್ನ ಬರೆದ್ರೆ ಸಾಕು. ಸ್ಟೇಟ್ಮೆಂಟ್ ಅನ್ನು ಬರೆದು ಈ ಈಕ್ವೇಶನ್ ಅನ್ನು ಬರೀರಿ, ಅಥವಾ ಈ ಈಕ್ವೇಶನ್ ಅನ್ನು ಬರೀ, ಯಾವ್ದಾದ್ರು ಒಂದು ಬರೀರಿ. ಓಕೆ, ನಾವು ಸೈನ್ ಕನ್ವೆನ್ಷನ್ಸ್ ಬಹಳ ಇಂಪಾರ್ಟೆಂಟ್. ನೋಡಿ, ಹೀಟ್ ಅನ್ನು ಸಪ್ಲೈ ಮಾಡಿದ್ರೆ Q ಈಸ್ ಪಾಸಿಟಿವ್, ಹೀಟ್ ಅನ್ನು ಹೊರಗಡೆ ತಕ್ಕೊಂಡ್ರೆ Q ಈಸ್ ನೆಗೆಟಿವ್. ಸಪ್ಲೈ ಮಾಡೋದಂದ್ರೆ ಏನು ಸರ್? ಇದನ್ನ ತಗೊಂಬಂದು ಒಂದು ಸ್ಟವ್ ನ ಮೇಲೆ ಇಡೋದು, ಎಲೆಕ್ಟ್ರಿಕ್ ಸ್ಟವ್ ಅಥವಾ ಬೆಂಕಿ ಮೇಲೆ ಇಡೋದು, ಅಂದ್ರೆ ಸೋರ್ಸ್ ಅಂತ ಕರೀತಾರೆ. ಯಾವ ಪೋರ್ಷನ್ ಇಂದ ಹೀಟ್ ಬರುತ್ತೋ ಅದನ್ನ ಸೋರ್ಸ್ ಅಂತ ಕರೀತಾರೆ. ಈಗ ನಿಮ್ಮ ಮನೆಯಲ್ಲಿ
ಇರೋ ಗ್ಯಾಸ್ ಸ್ಟವ್ ಸೋರ್ಸು, ಎಲೆಕ್ಟ್ರಿಕ್ ಸ್ಟವ್ ಸೋರ್ಸ್, ಅಥವಾ ಬೆಂಕಿ ಹಾಕಿರ್ತೀರಾ ಅದು ಸೋರ್ಸು, ಸನ್ಲೈಟ್ ಈ ಸೋರ್ಸ್. ಎಲ್ಲಿಂದ ನಮಗೆ ಹೀಟ್ ಬರುತ್ತೋ ಅದನ್ನು ಸೋರ್ಸ್ ಅಂತ ಕರಿತೀವಿ. ಅದೇ ಇದರಿಂದ ನಾನು ಹೀಟನ್ನು ಹೊರಗಡೆ ತೆಗೆಯೋದು ಅಂದರೆ ತಗೊಂಡೋಗಿ ಫ್ರಿಡ್ಜಲ್ಲಿ ಇಡೋದು ಅಥವಾ ಐಸ್ ಕ್ಯೂಬಲ್ಲಿ ಇಡೋದು ಅಂದರೆ ಲೋ ಟೆಂಪರೇಚರಲ್ಲಿ ಇಡೋದು, ಅವಾಗ ಹೀಟ್ ಹೊರಗಡೆ ಬರುತ್ತೆ. ಸೊ ಯಾವುದು ಸಬ್ಸ್ಟೆನ್ಸು ಲೋ ಟೆಂಪರೇಚರ್ ಇರುತ್ತೋ ಅದನ್ನು ಸಿಂಕ್ ಅಂತ ಕರೀತಾರೆ, ಯಾವ ಸಬ್ಸ್ಟೆನ್ಸು ಹೈ ಟೆಂಪರೇಚರ್ ಇರುತ್ತೋ ಅದನ್ನು ಸೋರ್ಸ್ ಅಂತ ಕರೀತಾರೆ. ಸೊ ಸೋರ್ಸಿನ ಮೇಲೆ ಇದನ್ನು ತಗೊಂಡೋಗಿ ಇಟ್ಟಾಗ ಅದು ಹೀಟು ಅಬ್ಸಾರ್ಬ್ ಆಗುತ್ತೆ, ಅಂದರೆ ಹೀಟ್ ಈಸ್ ಗಿವನ್ ಟು ದ ಸಿಸ್ಟಮ್. ಅದನ್ನೇ ಕೋಲ್ಡ್ ಆಬ್ಜೆಕ್ಟ್ ಮೇಲೆ ಇಟ್ಟಾಗ ಹೀಟ್ ಹೊರಗಡೆ ಬರುತ್ತೆ, ಹೀಟ್ ಈಸ್ ಗಿವನ್ ಟು ದ ಸರೌಂಡಿಂಗ್. ಗಿವನ್ ಟು ದ ಸಿಸ್ಟಮ್ ಅಲ್ಲ, ಗಿವನ್ ಟು ದ ಸರೌಂಡಿಂಗ್. ನೋಡಿ ಇದೆಲ್ಲ ಸರೌಂಡಿಂಗು, ಇದು ಸಿಸ್ಟಮ್. ಹೀಟ್ ಈಸ್ ಟೇಕನ್ ಬೈ ದ ಸಿಸ್ಟಮ್, ಹೀಟ್ ಈಸ್ ಗಿವನ್ ಟು ದ ಸರೌಂಡಿಂಗ್. ಅರ್ಥ ಆಯ್ತಲ್ವಾ? ಈಗ ಹೀಟ್ ಅಬ್ಸಾರ್ಬ್ ಆದರೆ Q ಈಸ್ ಪಾಸಿಟಿವ್. Q ಈಸ್ ಪಾಸಿಟಿವ್ ಯಾವಾಗ ಹೀಟನ್ನು ಸಿಸ್ಟಮಿಗೆ ಕೊಟ್ಟರೆ. ಈ ಸಿಸ್ಟಮಿಂದ ಹೀಟನ್ನು ಹೊರಗಡೆ ತೆಗೆದ್ರೆ ಅದು ನೆಗೆಟಿವ್. ಸೊ ಹೀಟ್ ಗಿವನ್ ಟು ದ ಸರೌಂಡಿಂಗ್ ಈಸ್ ನೆಗೆಟಿವ್, ಹೀಟ್ ಟೇಕನ್ ಫ್ರಮ್ ದ ಸರೌಂಡಿಂಗ್ ಈಸ್ ಪಾಸಿಟಿವ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ನಾವು ಈ ಗ್ಯಾಸನ್ನು ಬಿಟ್ಬಿಡೋಣ, ಹಾಗೆ ಹರಳಲಿಕ್ಕೆ ಅಂದರೆ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಬಿಟ್ಬಿಡೋಣ. ಅವಾಗ ಅದು ಪಿಸ್ಟನ್ನು ಸ್ವಲ್ಪನೇ ಮೇಲಕ್ಕೆ ಹೋಗ್ತಾ ಇರುತ್ತೆ. ಈಗ ಅಡುಗೆ ಮನೆಯಲ್ಲಿ ಪಾತ್ರೆಯಲ್ಲಿ ನೀರು ಕಾಯಿಸ್ತಾ ಇರ್ತೀರಾ, ಕೆಳಗಡೆಯಿಂದ ಬೆಂಕಿ ಹಾಕಿರ್ತೀರ, ನೀರು ಕುದಿತಾ ಆವಿ ಆಗುತ್ತೆ, ಮೇಲ್ಗಡೆ ಮುಚ್ಚಿರೋ ಲಿಡ್ ಸ್ವಲ್ಪನೇ ಮೇಲಕ್ಕೆ ಹೋಗುತ್ತೆ. ಸ್ಟೀಮ್ ಎಂಜಿನ್ ಅನ್ನು ಜ್ಞಾಪಿಸ್ಕೊಳ್ಳಿ, ಅದು ಯಾವುದು ಜೇಮ್ಸ್ ವ್ಯಾಟ್ ಒಂದು ಕತೆ ಹೇಳಿದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ. ಸೊ ಅದು ಲಿಡ್ ಸ್ವಲ್ಪನೇ ಮೇಲಕ್ಕೆ ಹೋಗುತ್ತೆ. ಅಥವಾ ಪ್ರೆಷರ್ ಕುಕ್ಕರಲ್ಲಿ ಕ್ಯಾಪ್ ಹಾಕಿರ್ತೀರ, ಅದು ಸ್ವಲ್ಪನೇ ಮೇಲಕ್ಕೆ ಹೋಗ್ತಾ ಇರುತ್ತೆ, ಅಂದರೆ ಒಳಗಡೆಯಿಂದ ಗ್ಯಾಸು ಎಕ್ಸ್ಪ್ಯಾಂಡ್ ಮಾಡ್ತಾ ಇರುತ್ತೆ. ನಾವು ವರ್ಕ್ ಈಸ್ ಡನ್ ಬೈ ಹೋಮ್, ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್. ಒಳಗಡೆ ಇರ್ತಕ್ಕಂಥ ಸಿಸ್ಟಮು ಆ ಪಿಸ್ಟನ್ನ ಮೇಲೆ, ಆ ಕ್ಯಾಪಿನ ಮೇಲೆ, ಆ ಮುಚ್ಚಳದ ಮೇಲೆ ವರ್ಕನ್ನು ಮಾಡ್ತಾ ಇರುತ್ತೆ. ಸೊ ಇಫ್ ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್ ದೆನ್ ವರ್ಕ್ ಡನ್ ಈಸ್ ಪಾಸಿಟಿವ್. ಸಪೋಸ್ if work is done on the system, ಇಲ್ಲಿ ಹೇಳಿದಲ್ಲ ಪ್ರೆಸ್ ಮಾಡಿ ನೀವು, ಅವಾಗ ವರ್ಕ್ ಡನ್ ಈಸ್ ನೆಗೆಟಿವ್. ಸೊ ಹೀಟ್ ಅಬ್ಸಾರ್ಬ್ ಆದರೆ, ಹೀಟ್ ರಿಜೆಕ್ಟ್ ಆದರೆ, ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಆದರೆ, ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್ ಆದರೆ. ಸೊ ಇನ್ನೊಂದು ಹೇಳ್ತೀನಿ, ಹೀಟ್ ಅಬ್ಸಾರ್ಬ್ಡ್ ಬೈ ದ ಸಿಸ್ಟಮ್, ಹೀಟ್ ರಿಜೆಕ್ಟೆಡ್ ಬೈ ದ ಸಿಸ್ಟಮ್, ವರ್ಕ್ ಡನ್ ಬೈ ದ ಸಿಸ್ಟಮ್, ವರ್ಕ್ ಡನ್ ಆನ್ ದ ಸಿಸ್ಟಮ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈಗ ಮತ್ತೆ ಈ ಈಕ್ವೇಷನ್ಗೆ ಬರೋಣ. ಈ ಈಕ್ವೇಷನಿನ ಪ್ರಕಾರ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗೋದು ಯಾವಾಗ? ಡೆಲ್ಟಾ ಕ್ಯೂ ಜಾಸ್ತಿ ಆದರೆ, ಅಂದರೆ ಇಫ್ ಯು ಸಪ್ಲೈ ದ ಹೀಟ್ ಅಂದರೆ ಕ್ಯೂ ಪಾಸಿಟಿವ್ ಆದರೆ. ಇಂಟರ್ನಲ್ ಎನರ್ಜಿ ಕಡಿಮೆ ಆಗೋದು ಯಾವಾಗ? ಹೀಟನ್ನು ರಿಮೂವ್ ಮಾಡಿದರೆ, ಕ್ಯೂ ನೆಗೆಟಿವ್ ಆದರೆ. ಅರ್ಥ ಆಯ್ತಾ? ಅದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಂಟರ್ನಲ್ ಎನರ್ಜಿ ವಿ ಕ್ಯಾನ್ ಚೇಂಜ್ ಐದರ್ ಬೈ ಸಪ್ಲೈಯಿಂಗ್ ದ ಹೀಟ್ ಆರ್ ಬೈ ಡೂಯಿಂಗ್ ದ ವರ್ಕ್ ಅಂತ ಹೇಳಿದ್ದೀನಿ. ಈಗ ಹೀಟಿನ ಕಥೆ ಆಯಿತು. ಹೀಟನ್ನು ಸಪ್ಲೈ ಮಾಡಿದರೆ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗುತ್ತೆ, ಹೀಟನ್ನು ಎತ್ತಿ ಹೊರಗಡೆ ಹಾಕಿದರೆ ಇಂಟರ್ನಲ್ ಎನರ್ಜಿ ಕಡಿಮೆ ಆಗುತ್ತೆ. ನಾನು ಊಟ ಮಾಡಿದರೆ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗುತ್ತೆ, ಊಟ ಮಾಡದೆ ಹಾಗೆ ಇದ್ದರೆ ಇಂಟರ್ನಲ್ ಎನರ್ಜಿ ಕಡಿಮೆ ಆಗುತ್ತೆ ಅನ್ನೋ ಥರ ಲೆಕ್ಕ. ಎರಡನೇದು ಇನ್ನೊಂದು ಪಾಯಿಂಟ್ ಹೇಳಿದೆ, ಇಂಟರ್ನಲ್ ಎನರ್ಜಿ ಹೆಂಗೆ ಚೇಂಜ್ ಆಗುತ್ತೆ ಅಂತ, ಬೈ ಮೀನ್ಸ್ ಆಫ್ ವರ್ಕ್ ಡನ್ ಅಂತ. ಸರಿಯಪ್ಪ, ವರ್ಕ್ ಡನ್ ಇದೇ ಈಕ್ವೇಷನ್ಗೆ ಬರೋಣ. ನಾನು ಡೆಲ್ಟಾ ಕ್ಯೂ ಮುಟ್ಟೋದಿಲ್ಲ, ಡೆಲ್ಟಾ ಕ್ಯೂ ಹಾಗೆ ಇರುತ್ತೆ. ಡೆಲ್ಟಾ ಡಬ್ಲ್ಯೂ ಮೈನಸ್ ಇರೋದ್ರಿಂದ, ಅಂದ್ರೆ ಮೈನಸ್ ಡೆಲ್ಟಾ ಡಬ್ಲ್ಯೂ. ಸಪೋಸ್ ಇಫ್ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್, ಇಂಟರ್ನಲ್ ಎನರ್ಜಿ ಡಿಕ್ರೀಸಸ್. ಇಫ್ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್ ಆದಾಗ ಡಬ್ಲ್ಯೂ ನೆಗೆಟಿವ್ ಆಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಅವಾಗ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಯಿತು. ನೋಡಿ ಮತ್ತೊಮ್ಮೆ ಹೇಳ್ತೀನಿ, ಇಫ್ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸಸ್, ಇಫ್ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸಸ್. ಸಾರಿ, ಸ್ವಲ್ಪ ಏನೋ ಮಿಸ್ಟೇಕ್ ಮಾಡಿದೆ ಅನ್ಸುತ್ತೆ. ಇಫ್ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಇಂಟರ್ನಲ್ ಎನರ್ಜಿ ಕಡಿಮೆ ಆಗುತ್ತೆ, ಈ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೆಂಗೆ ಸರ್ ಇದು? ನೋಡಿ, ವರ್ಕ್ ಡನ್ ಬೈ ದ ಗ್ಯಾಸ್ ಅಂದ್ರೆ ಏನು? ಮಾಲಿಕ್ಯೂಲ್ಸ್ ಎಲ್ಲ ದೂರ ಹೋಗೋದು, ಸ್ಪ್ರೆಡ್ ಆಗೋದು. ದೂರ ಹೋಗಬೇಕು ಅಂದ್ರೆ ಓಕೆ ಎನರ್ಜಿ ಬೇಕಲ್ವಾ? ಎಲ್ಲಿಂದ ಎನರ್ಜಿ ಯೂಸ್ ಮಾಡ್ಕೋತವೆ? ಒಳಗಡೆ ಇದ್ದಂಥ ಎನರ್ಜಿನೇ ಕನ್ಸ್ಯೂಮ್ ಮಾಡ್ಕೊಂಡು. ಅಂದ್ರೆ ಇವಾಗ ನೀನು ತುಂಬ ನಡ್ಕೊಂಡು ಹೋಗಬೇಕು, ವಾಕಿಂಗ್ ಮಾಡ್ತೀಯ, ಜಾಗಿಂಗ್ ಮಾಡ್ತೀಯ, ಸೈಕಲ್ ತುಳಿತೀಯ, ಅವಾಗ ನೀನು ಎನರ್ಜಿ ಎಲ್ಲ ಯುಟಿಲೈಸ್ ಆಯಿತು, ಹಾಗಾಗಿ ಎನರ್ಜಿ ಕಡಿಮೆ ಆಯಿತು. ಸೊ ಇಲ್ಲಿ ವಾಕಿಂಗ್ ಮಾಡಿದ್ಯಾರು? ನೀನು. ಜಾಗಿಂಗ್ ಮಾಡಿದ್ಯಾರು? ಸೈಕಲ್ ತುಳಿದಿದ್ಯಾರು? ನೀನು. ಅಂದರೆ ವರ್ಕ್ ಈಸ್ ಡನ್ ಬೈ ಯು ಆರ್ ದ ಸಿಸ್ಟಮ್. ಸೊ ಅಂದರೆ ವರ್ಕ್ ಡನ್ ಬೈ ದ ಸಿಸ್ಟಮ್ ಆದರೆ ಎನರ್ಜಿ ಕಡಿಮೆ ಆಯಿತು. ಕಾನ್ವರ್ಸ್ಲಿ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್, ಗ್ಯಾಸನ್ನು ಪ್ರೆಸ್ ಮಾಡ್ತೀರಾ, ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬಂದು ಡಿಕ್ಕಿ ಹೊಡೆದು ಹೀಟ್ ಪ್ರೊಡ್ಯೂಸ್ ಆಯಿತು, ಎನರ್ಜಿ ಜಾಸ್ತಿ ಆಯಿತು. ಅರ್ಥ ಆಯ್ತಲ್ವಾ? ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ನೋ, ಇದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂದ ಅದನ್ನು ವೆರಿಫೈ ಮಾಡಿದೆ ಅಷ್ಟೇ. ಸೊ ಬನ್ನಿ ಈ ಈಕ್ವೇಷನ್ಗೆ ಬರೋಣ, ಅಥವಾ ಈ ಈಕ್ವೇಷನ್ಗೆ ಬರೋಣ. ಇಲ್ಲಿ ಡಿ
ಡಬ್ಲ್ಯೂ ಇದೆಯಲ್ಲ ವರ್ಕ್ ಡನ್ಗೆ ಒಂದು ಫಾರ್ಮುಲಾ ಇದೆ, ಅದು ಸಣ್ಣದೊಂದು ಡಿರೈವೇಶನ್, ಅದನ್ನು ಮಾಡ್ತೀನಿ ಇವಾಗ. ಸೊ ಐ ಕಮ್ ಬ್ಯಾಕ್ ಟು ದಿಸ್ ಪಿಸ್ಟನ್. ಈ ಪಿಸ್ಟನ್ ಅನ್ನು ಮತ್ತೊಮ್ಮೆ ಬರಿತೀನಿ ಆಯ್ತಾ. ಈ ಪಿಸ್ಟನಿನ ಏರಿಯಾ, ಇದು ಏರಿಯಾ ಬಂದ್ಬಿಟ್ಟು ಎ ಅಂತ ಇಟ್ಕೊಳ್ಳೋಣ, ಇದು ಬೇಸ್ನ ಏರಿಯಾ ಎ ಅಂತ ಇಟ್ಕೊಳ್ಳೋಣ. ಈಗ ಈ ತರ ಇದ್ರ ಮೇಲೆ ಪ್ರೆಷರ್ ಹಾಕ್ತಾ ಇದ್ದೀರಾ ಅಂದ್ರೆ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಿದ್ದೀರಾ, ತಳ್ತಾ ಇದ್ದೀರಾ, ಕೆಳಗಡೆ ಹೋಗುತ್ತೆ. ಇಲ್ಲಿದ್ದ ಪಿಸ್ಟನ್ ಇಷ್ಟು ದೂರ ಬರುತ್ತೆ ಅಂತ ಇಟ್ಕೊಳ್ಳೋಣ, ಅಂದ್ರೆ ಇಟ್ ಮೂವ್ಸ್ ಥ್ರೂ ಎ ಡಿಸ್ಟೆನ್ಸ್ ಆಫ್ ds. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ದೇರ್ ಬೈ ಯು ಆರ್ ಡೂಯಿಂಗ್ ಎ ವರ್ಕ್ ಆಫ್ dw. ಇಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ನಲ್ಲಿ ಹೇಳಿರ್ತೀನಿ ನಾನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆದರೆ ನಿಮ್ಗೆ ಇನ್ನೊಂದು ಈಕ್ವೇಶನ್ ಗೊತ್ತು, ಫೋರ್ಸ್ ಇಂಟು ಏರಿಯಾ ಈಸ್ ಈಕ್ವಲ್ ಟು pressure is equal to force divided by area, that is pressure. So pressure, I just repeat, ಪ್ರೆಷರ್ ಅನ್ನು ಹೆಂಗೆ ಡಿಫೈನ್ ಮಾಡ್ತೀರಾ ನೀವು? ಪ್ರೆಷರ್ ಈಸ್ ಡಿಫೈನ್ಡ್ ಆಸ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಸೊ ದಟ್ ಫೋರ್ಸ್ ಈಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ. ಸೊ ಗೋ ಬ್ಯಾಕ್ ಟು ದಿಸ್ ಈಕ್ವೇಶನ್. ಬೇಕಾದ್ರೆ ಇದನ್ನ ಈಕ್ವೇಶನ್ 1 ಅಂತ ಕರೆದಿರೋಣ. ಸೊ ಎಫ್ ಜಾಗಕ್ಕೆ ಪಿ ಎ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಕ್ವೇಶನ್ 1 ಬಿಕಮ್ಸ್ dw ಈಸ್ ಈಕ್ವಲ್ ಟು ಪಿ ಎ ಡಿ ಎಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಎಸ್ ಸರ್, ಅರ್ಥ ಆಯ್ತು. ಹಾಗಾದ್ರೆ ಇಲ್ಲಿ ಎ ಇಂಟು ಡಿ ಎಸ್ ಅಂದ್ರೆ ಏನು ನೋಡಿ. ಮುಂಚೆ ಏರ್ ಅಥವಾ ಇದ್ರೊಳಗಡೆ ಇದ್ದ ಗ್ಯಾಸ್ ಇಷ್ಟೊಂದು ಜಾಗನ ಆಕ್ಯುಪೈ ಮಾಡ್ಕೊಂಡಿತ್ತು, ಈಗ ಬರೀ ಇಷ್ಟೇ ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ, ಅಂದ್ರೆ ಇಷ್ಟು ವಾಲ್ಯೂಮ್ ಚೇಂಜ್ ಆಯಿತು. ಇದ್ರ ವಾಲ್ಯೂಮ್ ಎಷ್ಟು? ಇಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಇಂಟು ಏರಿಯಾ. ಈ ಪೋರ್ಷನ್ನಿನ ವಾಲ್ಯೂಮ್ ಅನ್ನು ಕಂಡುಹಿಡಿಯೋದು ಹೇಗೆ? ಏರಿಯಾ ಇಂಟು ಡಿಸ್ಟೆನ್ಸ್. ದಟ್ ಮೀನ್ಸ್ ವಾಟ್ ಐ ಮೀನ್ ಟು ಸೇ ಎ ಇಂಟು ಡಿ ಎಸ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ವಾಲ್ಯೂಮ್. ದೇರ್ಫೋರ್ ದಿಸ್ ಈಕ್ವೇಶನ್ ಬಿಕಮ್ಸ್ dw is equal to p into dv. ಅರ್ಥ ಆಯ್ತಾ ಇದು ಹೆಂಗೆ dv ಅಂತ? ನೋಡಿ, ಇದು ಏರಿಯಾ, ಬೇಸ್ ಏರಿಯಾ. ಇದು ಏರಿಯಾ ಅಂದ್ರೆ ಇಲ್ಲಿ ಒನ್ ಡೈಮೆನ್ಷನ್ ತರ ಕಾಣಿಸ್ತಾ ಇದೆ, ಆಕ್ಚುಲಿ ಪ್ಲೇಟ್. ಇದು ನೋಡಿ, ಇಷ್ಟು ಏರಿಯಾ ಇಷ್ಟು ತಳ್ಳಿದ್ರೆ ಎಷ್ಟು ಮುಂದಕ್ಕೆ ಕವರ್ ಆಗುತ್ತೋ ಅಷ್ಟು ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಮತ್ತೆ ಏರಿಯಾ ಮಾಡಿದ್ರೆ ವಾಲ್ಯೂಮ್ ಬಂದು ಹೋಗುತ್ತೆ. ಸೊ ದಿಸ್ ಈಸ್ ದ dw. ನಾವು ಗೋ ಬ್ಯಾಕ್ ಟು ದಿಸ್ ಈಕ್ವೇಶನ್. du is equal to dq ಮೈನಸ್ dw ಬಂದು p dv, ಅಥವಾ dq is equal to du plus p dv. This is the expression in terms of change in the volume. So first law of thermodynamics ಅನ್ನ ಕೇಳಿದ್ರೆ ಇಷ್ಟನ್ನೇ ಬರೀರಿ ಸಾಕು. ಬೈ ಚಾನ್ಸ್ ಎಕ್ಸ್ಪ್ರೆಸ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇನ್ ಟರ್ಮ್ಸ್ ಆಫ್ ಚೇಂಜ್ ಇನ್ ದ ವಾಲ್ಯೂಮ್ ಅಂದ್ರೆ ಇದನ್ನ ಬರೀರಿ. ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಿ ಅಂತಂದ್ರೆ ಇಲ್ಲಿ ತನಕ ಬನ್ನಿ ಸಾಕು. ಸರ್ ಇದು dw ಆಯ್ತು ಅಂದ್ರೆ ಸ್ಮಾಲ್ ವೇರಿಯೇಷನ್ಗೆ ಆಯ್ತು, ಅಂದ್ರೆ ಬರೀ ಸ್ವಲ್ಪ ವಾಲ್ಯೂಮ್ ಚೇಂಜಿಗೆ ಆಯ್ತು. ಸಪೋಸ್ ಇಫ್ ಐ ಚೇಂಜ್ ವಾಲ್ಯೂಮ್ ಟೂ ಮಚ್, ಜಾಸ್ತಿ ಚೇಂಜ್ ಮಾಡಿದ್ರೆ ಹೆಂಗೆ ಸರ್ ಬರೆಯೋದು? ಎಸ್, ಅಂದ್ರೆ ಸ್ವಲ್ಪನೇ ಪ್ರೆಸ್ ಮಾಡ್ಕೊಂಡು ಹೋದ್ರೆ ಚೇಂಜ್ ಇನ್ ದ ವಾಲ್ಯೂಮ್ ಹೆಂಗ್ ಸರ್ ಬರೆಯೋದು? ಎಸ್, ಇಟ್ ಈಸ್ ಆಲ್ಸೋ ಎ ವೆರಿ ಬ್ಯೂಟಿಫುಲ್ ಕ್ವಶನ್. ಅದನ್ನ ಹೆಂಗೆ ಬರೆಯೋದು ಅಂದ್ರೆ ಅವಾಗ ಸ್ವಲ್ಪನೇ ಮೂವ್ ಮಾಡ್ಕೊಂಡು ಹೋದ್ರೂ ಕೂಡ ಟೋಟಲ್ ವರ್ಕ್ ಡನ್ w ಆಗುತ್ತೆ. ಅವಾಗ dw ಎಲ್ಲಾ dwಗಳನ್ನು ಆಡ್ ಮಾಡ್ಕೊಂಡು ಹೋಗಬೇಕು. ಆಡ್ ಮಾಡೋದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಇಂಟಗ್ರೇಷನ್ ಅಂತ ಕರಿತೀವಿ. ಅವಾಗ w ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ dw ಅಂದ್ರೆ p dv. ಇದನ್ನ ಸೇರಿಸ್ಕೊಂತೀನಿ ಇಲ್ಲಿಗೆ, p ಇಂಟು dv. ಎಲ್ಲಿಂದ ಎಲ್ಲಿ ತನಕ? ಇನಿಷಿಯಲ್ ವಾಲ್ಯೂಮ್ v1 ಇತ್ತು, ಇಷ್ಟು ಗ್ಯಾಸ್ ಇತ್ತು, ಪ್ರೆಸ್ ಮಾಡಿ ಇಷ್ಟಕ್ಕೆ ಬಂದಿದ್ದೀನಿ. ಅಂದ್ರೆ v1 ಇದ್ದಂತ ವಾಲ್ಯೂಮ್ ಅನ್ನ v2 ಅಂತ ವಾಲ್ಯೂಮ್ಗೆ ತಗೊಂಡು ಹೋಗಿದ್ದೀನಿ. ಸರ್ ಇದು ಬರೀ ಪ್ರೆಸ್ ಮಾಡಿದಾಗ ಅಷ್ಟೇನಾ ಸರ್ ವರ್ಕ್ ಡನ್? ಹಂಗೇನಿಲ್ಲ. ಪ್ರೆಸ್ ಮಾಡಿದಾಗ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್, ಬಿಟ್ಟಾಗ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಅಷ್ಟೇನೆ. ಸೊ ವರ್ಕ್ ಡನ್ ಬೈ ದ ಗ್ಯಾಸ್ ಅನ್ನು ಆಗ್ಲೇ ಹೇಳಿದಾಗ ಪಾಸಿಟಿವ್ ಹೇಳಿ ತಗೋತೀವಿ, ಆನ್ ದ ಗ್ಯಾಸ್ ಅಂತ ಹೇಳಿದಾಗ ನೆಗೆಟಿವ್ ತಗೋತೀವಿ. ಇದನ್ನ ನಾವು ಮುಂದೆ ಬೇರೆ ಬೇರೆ ಡಿರೈವೇಶನ್ಸ್ ಅಲ್ಲೆಲ್ಲ ಉಪಯೋಗಿಸ್ತಾ ಇರ್ತೀವಿ. ಸೊ ಕಂಪ್ರೆಷನ್ ಆರ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಅಂಡ್ ಇಟ್ ಈಸ್ ಪಾಸಿಟಿವ್. ಕಂಪ್ರೆಷನ್ ಅಲ್ಲಿ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್, ಇಟ್ ಈಸ್ ನೆಗೆಟಿವ್. ಇನ್ ಬೋತ್ ದ cases volume is changing and that total work done is given by this formula. I hope you understood this explanation. So far ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನು ಕಲ್ತ್ವಿ, ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ಕಲ್ತ್ವಿ. ಆಮೇಲೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇನ್ ಟರ್ಮ್ಸ್ ಆಫ್ ಇಂಟರ್ನಲ್ ಎನರ್ಜಿ ಮತ್ತೆ ವರ್ಕ್ ಡನ್ ಅನ್ನು ಬರೆದಿದ್ದೀವಿ. ಈಗ ಲೆಟ್ us proceed further one more step. Dear students, in the previous chapter, that is in thermal properties of matter,
we have discussed what is called specific heat. ನೆನಪಿದೆಯಾ? ಸ್ಪೆಸಿಫಿಕ್ ಹೀಟ್ ಜೊತೆಗೆ ಹೀಟ್ ಕೆಪಾಸಿಟಿ ಅಂತ ಮತ್ತೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಂತ ಒಟ್ಟು 3 ಪ್ಯಾರಾಮೀಟರ್ಸ್ ಅನ್ನು ಚರ್ಚೆ ಮಾಡಿದ್ವಿ. ಏನು ಸರ್ ಇದು ಸ್ಪೆಸಿಫಿಕ್ ಹೀಟು? ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಎಸ್. ಇಟ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ to raise the temperature of unit mass of substance by 1 Kelvin. That is S is equal to dq divided by m into dt. It is joule per kg per Kelvin. ನೆನಪಿದೆಯಾ? ಸ್ಪೆಸಿಫಿಕ್ ಹೀಟ್. ಇಲ್ಲಿ ಮಾಸ್ ಅನ್ನು ಮೆನ್ಷನ್ ಅಂದರೆ 1 kg ಸಬ್ಸ್ಟೆನ್ಸಿನ ಟೆಂಪರೇಚರ್ ಅನ್ನು 1 ಕೆಲ್ವಿನ್ ಜಾಸ್ತಿ ಮಾಡಲಿಕ್ಕೆ ಎಷ್ಟು ಹೀಟ್ ಸಪ್ಲೈ ಮಾಡಬೇಕು? ಜ್ಞಾಪಿಸ್ಕೊಳ್ಳಿ, ವಾಟರ್ದೇ ಎಕ್ಸಾಂಪಲ್ ಕೊಟ್ಟಿದೆ. 1 kg ವಾಟರ್ ಅನ್ನ 30 ಡಿಗ್ರಿಯಿಂದ 31 ಡಿಗ್ರಿಗೆ ರೈಸ್ ಮಾಡಲಿಕ್ಕೆ ಹೌ ಮಚ್ ಐ ಹ್ಯಾವ್ ಟು ಸಪ್ಲೈ? ಓಕೆ, ಸ್ಪೆಸಿಫಿಕ್ ಹೀಟ್ of water. Actually specific heat of water is very high. ಆಯ್ತಾ? ಅದಕ್ಕೋಸ್ಕರನೇ ವಾಟರ್ ಅನ್ನು ನಾವು ಕೂಲೆಂಟ್ ಆಗಿ ಯೂಸ್ ಮಾಡ್ತೀವಿ, ಆಮೇಲೆ AC ನಲ್ಲಿ ಯೂಸ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದೆ, ಜ್ಞಾಪಿಸ್ಕೊಳ್ಳಿ. ಇದು ಸ್ಪೆಸಿಫಿಕ್ ಹೀಟ್ ಆಯಿತು. ಇನ್ನೊಂದು ಹೀಟ್ ಕೆಪಾಸಿಟಿ ಅಂತ ಇದೆ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎಸ್. ನೋಡೋಕೆ ಇವೆರಡು ಒಂದೇ ತರ ಕಾಣಿಸ್ತವೆ. ದಟ್ ಈಸ್ ಈಕ್ವಲ್ ಟು dq ಡಿವೈಡೆಡ್ ಬೈ dt. ದಟ್ ಈಸ್ ಮಾಸ್ ಈಸ್ ನಾಟ್ ಸ್ಪೆಸಿಫೈಡ್. ಇಟ್ ಈಸ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಅಷ್ಟೇನೆ. ಇವೆರಡರ ಮಧ್ಯೆ ಕನೆಕ್ಷನ್ ಬರೀರಿ ಅಂದ್ರೆ ಏನು ಬರೀತೀರಾ? S is equal to small s is equal to capital S divided by m. ಇದೆಲ್ಲ ಆಗಲೇ ಆಗೋಗಿದೆ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಂತ. ಇಟ್ ಈಸ್ ನಥಿಂಗ್ ಬಟ್ dq divided by dt only, but I have to define mass in terms of moles, number of moles, unit mole, amount of heat required to raise the temperature of unit mole of substance by 1 Kelvin ಅಂತ. ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಹೀಟ್ ಇದನ್ನ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ. ಈ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಇದೆಯಲ್ಲ, ಯಾಕೆ ಸರ್ ಇಲ್ಲಿ ತಗೊಂಬಂದ್ರಿ ಇದನ್ನ? ಇದು ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಆಗಿತ್ತಲ್ಲ? ಎಸ್ ಆಗಿತ್ತು. ಆದರೆ ಈ ಮೋಲಾರ್ ಸ್ಪೆಸಿಫಿಕ್ ಹೀಟ್ಗೂ ಈ ಇಂಟರ್ನಲ್ ಎನರ್ಜಿಗೂ ಒಂದು ಕನೆಕ್ಷನ್ ಇದೆ. ಅದನ್ನು ಹೇಳೋದಕ್ಕೋಸ್ಕರ ನಾನು ಇಲ್ಲಿ ಇದನ್ನ ತಗೊಂಡ್ಬಂದಿದ್ದೀನಿ. ಈಗ ಏನು ಕನೆಕ್ಷನ್ ಇದೆ ನೋಡೋಣ. ಆಕ್ಚುಲಿ ಈ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಇದೆಯಲ್ಲ, ಇದನ್ನ ಡಿಫೈನ್ ಮಾಡ್ಬೇಕಾದ್ರೆ ನಾವು ಪ್ರೆಷರ್ ಮತ್ತೆ ವಾಲ್ಯೂಮ್ ಅನ್ನ ನೋಡಬೇಕು. ಒಂದ್ ಕಡೆ ಅದಕ್ಕೆ ಒಂದ್ಸತಿ ಅದ್ರ ಕಡೆ ಗಮನ ಕೊಡಬೇಕು. ಸಪೋಸ್ ಇಫ್ ಯು ಕೀಪ್ pressure constant, then it is called Cp. Suppose if you keep volume constant, then it is called Cv. So specific heat at constant volume, specific heat at constant pressure. ಇದನ್ನು ಕೂಡ ನಾನು ಪ್ರೀವಿಯಸ್ ಚಾಪ್ಟರ್ ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಇಲ್ಲಿಗೆ ಬರೋಣ. ಈ ಸಬ್ಸ್ಟೆನ್ಸ್ ಅಲ್ಲಿ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರ್ತವೆ. ಹೆಂಗಂದ್ರಂಗೆ ಮೂವ್ ಆಗ್ತಾ ಇರ್ತವೆ. ಆದರೆ ಇದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ ಅಲ್ಲಿ ಕೂಡ ಬರುತ್ತೆ. ಪ್ರತಿಯೊಂದು ಡೈರೆಕ್ಷನ್ ಅಲ್ಲೂ ಕೂಡ ಅವುಗಳಿಗೆ ಸ್ಪೆಸಿಫಿಕ್ ಆಗಿ ಒಂದಷ್ಟು ಎನರ್ಜಿ ಇರುತ್ತೆ. ಪ್ರತಿಯೊಂದು ಡೈರೆಕ್ಷನ್ ಅಲ್ಲೂ ಒಂದೊಂದಷ್ಟು ಎನರ್ಜಿ ಇರುತ್ತೆ. ಎಷ್ಟು ಎನರ್ಜಿ ಇರುತ್ತೆ ಗೊತ್ತಾ? ಇನ್ ಈಚ್ ಡೈರೆಕ್ಷನ್ ದೇ ವಿಲ್ ಬಿ ಹ್ಯಾವಿಂಗ್ ಎನರ್ಜಿ ಆಫ್ kT. ಟಿ ಬಂದು ಟೆಂಪರೇಚರ್, ಕೆ ಬಂದು ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ಆಯ್ತಾ? ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ಇವಾಗ ಒಂದು ಸಣ್ಣದೊಂದು ಡಿರೈವೇಶನ್ ಅನ್ನ ಮಾಡೋನಿದ್ದೀನಿ ನಾನು. kT ಇಸ್ ದ ಎನರ್ಜಿ ಅಲಾಂಗ್ ಈಚ್ ಡೈರೆಕ್ಷನ್. ಸಪೋಸ್ ದಿಸ್ ಈಸ್ ಒನ್ ಡೈರೆಕ್ಷನ್, ದಿಸ್ ಈಸ್ ಒನ್ ಡೈರೆಕ್ಷನ್, ದಿಸ್ ಈಸ್ ಒನ್ ಡೈರೆಕ್ಷನ್. ಒಟ್ಟು 3 ಡೈರೆಕ್ಷನ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ಮೂವ್ ಆಗ್ತವೆ. ಸರ್ 3 ಡೈರೆಕ್ಷನ್ ಸರ್? ಎಸ್, 3 ಡೈರೆಕ್ಷನ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. 3 ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದ್ರಿಂದ ಆ ಒಂದು ಮಾಲಿಕ್ಯೂಲಿನ ಎನರ್ಜಿ 3 kT ಇರುತ್ತೆ. ಸಪೋಸ್ ಒಂದು ಯೂನಿಟ್ ಮೋಲ್ ಅಲ್ಲಿ n ನಂಬರ್ ಆಫ್ ಆಟಮ್ಸ್ ಇದಾವೆ ಅಥವಾ n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದಾವೆ ಅಂತ ಇಟ್ಕೊಂಡ್ರೆ ಆಗ ಅದರ ಟೋಟಲ್ ಎನರ್ಜಿ ಬಂದು 3NKT ಆಗುತ್ತೆ. ಇದನ್ನೇ ನಾನು ಇಂಟರ್ನಲ್ ಎನರ್ಜಿ ಅಂತ ಕರೆಯೋದು. ಸೊ ಆಫ್ಟರ್ ಆಲ್ ವಾಟ್ ಈಸ್ ಇಂಟರ್ನಲ್ ಎನರ್ಜಿ? ಇಟ್ ಈಸ್ ಎನರ್ಜಿ ಡ್ಯೂ ಟು ಮೂವ್ಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್, ವೈಬ್ರೇಷನ್ ಆಫ್ ದ ಮಾಲಿಕ್ಯೂಲ್ಸ್. ಇವೆಲ್ಲ ಸೇರಿ ನಾನು ತಗೊಂಡಿರೋದು ಸಿಂಪ್ಲೆಸ್ಟ್ ಮಾಲಿಕ್ಯೂಲ್. ಅದು ವೈಬ್ರೇಟ್ ಆಗಲ್ಲ, ಬರೀ ಮೂವ್ ಆಗುತ್ತೆ ಅಂತ ತಿಳ್ಕೊಂಡು ಇದನ್ನು ಬರೆದಿದ್ದೀನಿ. ವೈಬ್ರೇಟ್ ಆಗೋ ಮಾಲಿಕ್ಯೂಲ್ಸ್ಗೆ ಈ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ, ರೊಟೇಟ್ ಆಗೋ ಮಾಲಿಕ್ಯೂಲ್ಸ್ಗೆ ಇನ್ನೂ ಚೇಂಜ್ ಆಗುತ್ತೆ. ಈಗ ಸದ್ಯಕ್ಕೆ ಬರೀ ಲೀನಿಯರ್ ಮೋಷನ್ ಅಷ್ಟೇ ತಗೊಂಡ್ರೆ U is equal to 3NKT. This is the energy, internal energy of the molecules. Did you understand? Yes sir, ಇದು ಅರ್ಥ ಆಯಿತು. ಈಗ ಈ ಇಂಟರ್ನಲ್ ಎನರ್ಜಿ ಬರಲಿಕ್ಕೆ ನಾವು ಹೀಟನ್ನು ಸಪ್ಲೈ ಮಾಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಈಗ ಇದನ್ನು ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ, ಅಂದರೆ ಚೇಂಜ್ ಆಯಿತು, ಟೆಂಪ್ರೇಚರ್ ಚೇಂಜ್ ಆದಂಗೆಲ್ಲ ಇಂಟರ್ನಲ್ ಎನರ್ಜಿ ಚೇಂಜ್ ಆಯಿತು. ಅಲ್ಲಿಗೆ ಇದು du ಆಯಿತು. ಅವಾಗ 3NK, n ಇಂಟು ಕೆ ನೋಡಿ ವಿದ್ಯಾರ್ಥಿಗಳೇ, n ಇಂಟು ಕೆ ಇಸ್ ಈಕ್ವಲ್ ಟು ಆರ್ ಅಂತ ಪ್ರೂವ್ ಮಾಡ್ಬೋದು. ಏನು ಗೊತ್ತಾ? n ಬಂದು ಅವಾಗ್ಯಾಡ್ರೋ ನಂಬರ್, ಕೆ ಬಂದು ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ಅವಾಗ್ಯಾಡ್ರೋ ನಂಬರ್ ಮತ್ತು ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಎರಡನ್ನೂ ಹಾಕಿದರೆ ನಿಮಗೆ 8.31 ಅಂತ ಬರುತ್ತೆ.
ಅವಾಗ ಯಾಟ್ರೋ ನಂಬರ್ ಬಂದು ಐ ರೈಟ್ ಹಿಯರ್ 6.02 into 10 to the power of 23. ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಬಂದು 1.38 into 10 to the power of -23. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ರಫ್ಲಿ 8.31 ಅಂತ ಬರುತ್ತೆ. 8.31 ಈಸ್ ನಥಿಂಗ್ ಬಟ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಆ ಬೇಸಿಸ್ ಮೇಲೆ ಈ ಎನ್ ಕೆನ ನಾನು ಆರ್ ಅಂತ ಬರಿತೀನಿ, ಟಿ ಬಂದು ಡಿ ಟಿ ಆಗುತ್ತೆ, ಟಿ ಬಂದು ಡಿ ಟಿ ಆಗುತ್ತೆ. ಆಯ್ತಾ? ಈಗ ಅಸ್ಯೂಮ್ ದಟ್ ದೇರ್ ಇಸ್ ಅ ಸ್ಮಾಲ್ ಚೇಂಜ್ ಇನ್ ವಾಲ್ಯೂಮ್, ನಾಟ್ ಟೂ ಮಚ್ ಆಫ್ ಚೇಂಜ್ ಇನ್ ವಾಲ್ಯೂಮ್. ವಾಲ್ಯೂಮ್ ಚೇಂಜ್ ಇಸ್ ವೆರಿ ಸ್ಮಾಲ್ ಅಂತ ಇಟ್ಕೊಂಡ್ರೆ, ವೆರಿ ಸ್ಮಾಲ್ ಅಂತ ಇಟ್ಕೊಂಡ್ರೆ ಅವಾಗ ಡಿ ವಿ ಬಂದು ವೆರಿ ಸ್ಮಾಲ್ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಇಫ್ ಡಿ ವಿ ಈಸ್ ವೆರಿ ಸ್ಮಾಲ್, ಓಕೆ, then we can write dq is equal to du. Then we can write dq is equal to du. ಆಯ್ತಾ? dq is equal to du ಅಂದರೆ ಈ ಫಾರ್ಮುಲಾನ ನಾನು ಏನು ಮಾಡ್ತೀನಿ, dq is equal to 3r into dt ಬರಿತೀನಿ. ಆಯ್ತಾ? 3r into dt ಬರಿತೀನಿ. ಅಥವಾ dt ನ ಈ ಕಡೆ ತಗೊಂಬಂದ್ರೆ dq divided by dt is equal to 3r. Did you understand? So dq divided by dt is equal to 3r is the specific heat, okay, of the molecules at constant volume. So dq by dt is equal to 3r. ಇರಲಿ, ಇವಾಗ ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಇಂಟರ್ನಲ್ ಎನರ್ಜಿಗೂ ಸ್ಪೆಸಿಫಿಕ್ ಹೀಟ್ಗೂ ಮತ್ತು ಹೀಟ್ ಸಪ್ಲೈಡ್ಗೂ ಕನೆಕ್ಷನ್ ಇದೆ. ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ u is equal to 3 nkt, nk is nothing but r. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ ಅಂದರೆ ಸ್ವಲ್ಪ ಚೇಂಜ್ ಮಾಡಿದೆ ಎನರ್ಜಿನ, ಟೆಂಪರೇಚರ್ ಚೇಂಜ್ ಆಯಿತು, ಅವಾಗ u became du, t became dt. So du is equal to 3r into dt. Suppose if the change in the volume is very small, ವಾಲ್ಯೂಮ್ ಏನು ಸಿಕ್ಕಾಬಟ್ಟೆ ಎಕ್ಸ್ಪ್ಯಾಂಡ್ ಆಗಲಿಲ್ಲ ಅಂತ ಅಂದ್ಕೊಂಡ್ರೆ ಅವಾಗ ಈ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ಈ ತರ ಬರೀಬಹುದು, dq is equal to du ಪ್ಲಸ್ ಇದಿಷ್ಟು 0 ಅಂತ ತಗೋತೀನಿ. dq is equal to du. ಗೊತ್ತಾಯ್ತಾ? ಮತ್ತೆ ಇಲ್ಲಿಗೆ ಬರೋಣ. du equals 3r into dt ಇತ್ತು, ಈ du ಜಾಗಕ್ಕೆ dq ಬರದೆ ಅಲ್ಲಿಗೆ 3r into dt ಆಯಿತು. ಸೊ dt ಈ ಕಡೆ ತಗೊಂಬಂದ್ರೆ dq by dt is equal to 3r. ಹೌದಲ್ವಾ? ಸರಿ ಸರ್, 1 ಮೋಲ್ ಅಂತ ಇಟ್ಕೊಳ್ಳೋಣ. 1 ಮೋಲ್ ಅಂತ ಇಟ್ಕೊಂಡಾಗ ಈ ಫಾರ್ಮುಲಾ ಬಂದು ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿನೇ ಆಗುತ್ತೆ ಅಲ್ವೇನ್ರಪ್ಪ? ಕರೆಕ್ಟ್ ಸರ್. ಹಾಗಾದರೆ ಇದನ್ನು ಮತ್ತು ಇದನ್ನು ಕಂಪೇರ್ ಮಾಡ್ರಿ. ಯು ಕ್ಯಾನ್ ಸೇ ಸಿ ಇಸ್ ಈಕ್ವಲ್ ಟು 3r ಸ್ಪೆಸಿಫಿಕ್ ಹೀಟ್. ಸೊ ಸ್ಪೆಸಿಫಿಕ್ ಹೀಟ್ ಆಫ್ಕೋರ್ಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್, ಆಮೇಲೆ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ, ಆಮೇಲೆ ಹೀಟ್ ಸಪ್ಲೈಡ್ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ. ಆಗಲೇ ಹೇಳಿದೆ ಮೋಲಾರ್ ಸ್ಪೆಸಿಫಿಕ್ ಹೀಟಲ್ಲಿ 2 ಥರ ಇದೆ ಅಂತ, ಸಿ ಪಿ ಮತ್ತು ಸಿ ವಿ ಅಂತ. ಹಾಗಾದರೆ ಸಿ ಪಿಗೂ ಸಿ ವಿಗೂ ಏನು ಕನೆಕ್ಷನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆ ಸಿ ಪಿಗೂ ಮತ್ತು ಸಿ ವಿಗೂ ಒಂದು ರಿಲೇಷನ್ ಇದೆ, ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್ ಅಂತ ಆ ಈಕ್ವೇಷನನ್ನು ಡಿರೈವ್ ಮಾಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಸ್ಟಾಪಿಂಗ್ ಹಿಯರ್. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಸಾಕಷ್ಟು ಜನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ನಿಮ್ಮ ಕಾಮೆಂಟ್ಸನ್ನು ನನಗೆ ಹೇಳಿದರೆ ಇನ್ನೂ ಇಂಪ್ರೂವೈಸ್ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಪ್ಲೀಸ್ ಪುಟ್ ಯುವರ್ ಕಾಮೆಂಟ್ಸ್ ಇನ್ ದ ಕಾಮೆಂಟ್ಸ್ ಬಾಕ್ಸ್. ಓಕೆ, thank you very much.